ನಮಸ್ತೆ ಬಂಧುಗಳೇ, ಗೋವಿಂದಾಸ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇವತ್ತು ನಾವು ಎರಡು ರೀತಿಯ ಬೆಂಡೆಕಾಯಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಒಂದು ಮಸಾಲೆ ಬೆಂಡೆಕಾಯಿ, ಇನ್ನೊಂದು ಸಿಂಪಲ್ ಆಗಿದ್ರು ಸೂಪರ್ ಟೇಸ್ಟ್ ಆಗಿರುವಂಥ ಬೆಂಡೆಕಾಯಿ ಫ್ರೈಯನ್ನು ಯಾವ ರೀತಿ ಮಾಡೋದಂತ ಬನ್ನಿ ರೆಸಿಪಿ ಶುರು ಮಾಡೋಣ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮೊದಲಿಗೆ ನಾವು ಮಸಾಲೆ ಬೆಂಡೆಕಾಯಿನ ಮಾಡಲಿಕ್ಕೆ ಬೆಂಡೆಕಾಯಿನ ನೀಟಾಗಿ ತೊಳ್ಕೊಂಡು ಒರೆಸಿ ಕಟ್ ಮಾಡಿ ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಎಳೆ ಕಡ್ಡಿ ಸಮೇತ ಕೊತ್ತಂಬರಿ ಸೊಪ್ಪು ಒಂದು 2 ಹಿಡಿಯಷ್ಟು, ಒಂದು ಗ್ರೀನ್ ಚಿಲ್ಲಿ, 1 ಸ್ಪೂನಷ್ಟು ಹುರುಗಡಲೆ, ಒಂದು 8 ರಿಂದ 10 ಕರಿಬೇವಿನ ಎಲೆ, 1/4 ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಜೀರಿಗೆ, ಹಾಗೆ 4 ಸ್ಪೂನಷ್ಟು ಒಣ ಕೊಬ್ಬರಿ ತುರಿ, ಒಂದು 4 ಒಣ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿಯನ್ನು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಇನ್ನೂ ಸ್ವಲ್ಪ ಬೇಕಂದ್ರೆ ಹಾಕೋಬಹುದು, ಬೇಡಂದ್ರೆ ಇನ್ನೊಂದೆರಡು ಕಮ್ಮಿ ಕೂಡ ಮಾಡ್ಕೋಬಹುದು. ನಂತರ 1/4 ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದು, ಹಾಗೆ ಒಂದು 7 ರಿಂದ 8 ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಈಗ ನೋಡ್ರಿ, ನಾವು ಗ್ಯಾರೈಂಡ್ ಮಾಡ್ಕೊಂಡು ಬಂದಾಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನಮ್ಮ ಕೈಗೆಲ್ಲ ಬಂಕ ಹತ್ತಬಾರ್ದು, ನಮಗೆ ಜಿಬ್ ಆಗಬಾರ್ದು, ಆ ರೀತಿ ಬೆಂಡೆಕಾಯಿನ ರೆಡಿ ಮಾಡಬೇಕು ಅಂತಂದರೆ ಗ್ಯಾಸ್ ಹಚ್ಕೊಂಡೋದು ಪಾತ್ರೆನ ಇಟ್ಕೊಂಡೆ. ಈಗ ನೋಡ್ರಿ, ಈಗ 3 ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ನಾನು. 100 ಗ್ರಾಮ್ ಬೆಂಡೆಕಾಯಿಗೆ 1 ಸ್ಪೂನ್ ಎಣ್ಣೆನ ಹಾಕಬೇಕು ಬಂಧುಗಳೇ ನಾವು. ಆವಾಗ ನಮಗೇನಾಗುತ್ತೆ ಅಂದರೆ ನಮಗೆ ಜಿಡ್ಡು ಹತ್ತಲ್ಲ, ಕೈಗೆ ಬಂಕ ಆಗಲ್ಲ. ಬಿಸಿ ಎಣ್ಣೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 5 ರಿಂದ 6 ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ನೀಟಾಗಿ ನಾವು ಅದನ್ನು ಸ್ವಲ್ಪ ಫ್ರೈ ಆದ ನಂತರ ನಾವು 300 ಗ್ರಾಮನ್ನು ಕಟ್ ಮಾಡಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬೆಂಡೆಕಾಯಿ ಅಂತೂ ಎಷ್ಟು ಲೋಳೆ ಆಗಲ್ಲ ಬಂಧುಗಳೇ, ಜೇಕು ಆಗಲ್ಲ, ಕೈಗೆ ಅಂಟುಕೊಳ್ಳೋದು ಇಲ್ಲ. ನೀಟಾಗಿ ಪರ್ಫೆಕ್ಟಾಗಿ ನಾವು ಬೆಂಡೆಕಾಯಿನ ಫ್ರೈ ಮಾಡಬೇಕು ಅಂತಂದರೆ ಸ್ವಲ್ಪ ಎಳೆದಿರುವಂಥ ಬೆಂಡೆಕಾಯಿನ ತೊಗೋಬೇಕು ಬಂಧುಗಳೇ, ಬಲ್ತಿರೋದನ್ನು ತೊಗೋಬಾರ್ದು ಬಂಧುಗಳೇ. ನಾವು ಬಂಕ ಆಗಬಾರ್ದು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ಲಾಗಿ ಈಗ ಒಂದು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಇದನ್ನು 2 ನಿಮಿಷ ಮುಚ್ಚಿಟ್ಟು ಮತ್ತೆ ನಾವು ಇದನ್ನು ಫ್ರೈ ಮಾಡ್ತಾಯಿದ್ವಿ. ಮುಚ್ಚಿಟ್ರೆ ಆ್ಯಕ್ಚುಲಾಗಿ ಬೆಂಡೆಕಾಯಿ ಲೋಳೆ ಆಗುತ್ತೆ, ಬಂಕ ಆಗುತ್ತೆ ಅಂತಾರೆ. ಇವಾಗ ನಾನು ಮುಚ್ಚಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಬಂಧುಗಳೇ, ಲೋಳೆ ಆಗ್ತಿದ್ದೀನ ಇಲ್ಲ, ಬಂಕ ಲೋಳೆ ಏನೂ ಆಗಲ್ಲ ಬಂಧುಗಳೇ. ಅಂದರೆ ನಾವು ಮುಚ್ಚಿಟ್ಟು ಫ್ರೈ ಮಾಡೋದ್ರಿಂದ ನಮ್ಮ ಬೆಂಡೆಕಾಯಿ ಬೇಗನೆ ಫ್ರೈ ಆಗುತ್ತೆ. ನಾವು ಲೋಳೆ ಆಗಬಾರ್ದು ಅಂತಂದರೆ ಸ್ವಲ್ಪ ಎಳೆದಿರುವ ಬೆಂಡೆಕಾಯಿನ ತೊಗೋಬೇಕು, ಮತ್ತು ಎಣ್ಣೆನ ಹೇಳಿದ ಪ್ರಮಾಣದಲ್ಲಿ ಎಣ್ಣೆಯನ್ನು ಹಾಕಬೇಕು ಬಂಧುಗಳೇ. ಆವಾಗ ನಮಗೆ ಬೆಂಡೆಕಾಯಿ ಅನ್ನೋದು ಲೋಳೆ ಆಗಲ್ಲ, ಜೇಕ್ ಥರ ಬರಲ್ಲ. ಈಗ ನೋಡಿರಿ, ನಾನು ಮುಚ್ಚಿಟ್ಟೇನೆ ನಾನು ಫ್ರೈ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಮುಚ್ತೀನಿ, ಮತ್ತೆ ತೆಗೆದು ಮತ್ತೆ ಮಿಕ್ಸ್ ಮಾಡ್ತೀನಿ, ಮತ್ತೆ ಮುಚ್ತೀನಿ ಬಂಧುಗಳೇ. ಈಗ ಮಾಡೋದ್ರಿಂದ ನಮಗೇನಾಗುತ್ತೆ, ಒಂದು 5 ರಿಂದ 10 ನಿಮಿಷದಲ್ಲೇ ನಮಗೇನಾಗುತ್ತೆ ಬೆಂಡೆಕಾಯಿ ಫ್ರೈ ಆಗುತ್ತೆ. ಇವಾಗ ನೋಡಿರಿ, ನಮಗೇನಾದರೂ ಲೋಳೆ ಆಯಿತಾ, 3 ಸಲ ಮುಚ್ಚಿಟ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ 4ನೇ ಸಾರಿಗೆ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಪುಡಿ ಇದೆ ಅಲ್ವಾ ಬೆಂಡೆಕಾಯಿ, ಸ್ವಲ್ಪ ಆದರೂ ಬಂಕ ಇದೆನಾ ಇಲ್ಲ. ನಮ್ಮ ಪ್ಯಾನ್ ಕೂಡ ನೀಟಾಗಿರುತ್ತೆ. ಈಗ ನೋಡಿರಿ, 100 ಗ್ರಾಮಿಗೆ ಇಂದ 1 ಸ್ಪೂನಷ್ಟು ಎಣ್ಣೆನ ಹಾಕಬೇಕು. 300 ಗ್ರಾಮಿಗೆ 300 ಗ್ರಾಮಿಗೆ ನಾನು 3 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ನೋಡಿರಿ, ಚೆನ್ನಾಗಿ ನಮ್ಮ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಫ್ರೈ ಆಯಿತು ಅಂದಾಗ ಒಂದು 2 ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಕೊಂಡೆ, ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನಂತರ ನಾವು ಇದರಲ್ಲಿ ಈಗ ಒಂದು 2 ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಂಧುಗಳೇ. ಅರಿಶಿನ ಹಾಕಿದ ಮೇಲೆ ನೋಡಿರಿ, ನಮ್ಮ ಪ್ಯಾನ್ ಕೂಡ ಎಷ್ಟು ನೀಟಾಗಿದೆ ಅಂತ ಕಾಣ್ತಾ ಇದೆ ಅಲ್ವಾ ನಿಮಗೆ. ಈಗ ನೋಡಿರಿ, ಚೆನ್ನಾಗಿ ಫ್ರೈ ಆದ ನಂತರ ನಾವು ಮಸಾಲೆನ ಫ್ರೈ ಮಾಡ್ಕೊಂಡಿದ್ವಲ್ವ, ಆ ಮಸಾಲೆ ಹಾಕಿಬಿಟ್ಟು ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾದ್ರೂ ಕೂಡ ಏನು ಲೋಳೆ ಆಗಲ್ಲ ಬಂಧುಗಳೇ, ಜೇಕಾಗಲ್ಲ. ಪರ್ಫೆಕ್ಟ್ ಆಗಿರುವಂಥ ಬೆಂಡೆಕಾಯಿ, ಸೂಪರ್ ಟೇಸ್ಟ್ ಇರುವಂಥ ಬೆಂಡೆಕಾಯಿ ರೆಡಿ ಆಗುತ್ತೆ. ನಮ್ಮ ಮಸಾಲೆ ಬೆಂಡೆಕಾಯಿ ಸಖತ್ತಾಗಿರುತ್ತೆ ಬಂಧುಗಳೇ. ತಪ್ಪದೆ ಒಂದು ಸಾರಿ ಈ ಮೆಥಡ್ನಲ್ಲಿ ಮಾಡಿ ನೋಡಿ. ನೀವು ಕೂಡ ನೋಡಿರಿ, ಚೆನ್ನಾಗಿ ಹಿಂಗೆ ಒತ್ತಿ ಫ್ರೈ ಮಾಡಿರಿ ನೀವು, ಆದರೂ ಕೂಡ ಅದು ಏನೂ ಆಗಲ್ಲ, ನಿಮ್ಮ ಬೆಂಡೆಕಾಯಿ ಬ್ರೆಕ್ಕು ಆಗಲ್ಲ, ಏನೂ ಆಗಲ್ಲ, ಪರ್ಫೆಕ್ಟ್ ಆಗಿರುತ್ತೆ ಬಂಧುಗಳೇ. ನೋಡ್ತಾ ಇದ್ದೀರಲ್ವಾ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೆ ಅಂತ ನಿಮಗೊಂದು ಡೌಟ್ ಬರ್ತಿರ್ಬೋದು. ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಅದೇನಾದರೂ ಜೇಕ್ ಥರ ಆಗುತ್ತಾ, ಈ ಥರ ಸಾರಿನ ಥರ ಆಗುತ್ತಾ ಅಂತ. ಏನೂ ಆಗಲ್ಲ ಬಂಧುಗಳೇ, ಕೊನೆಗೆ ಅದು ಪುಡಿ ಆಗುತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಬಂಧುಗಳೇ. ಈಗ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಹದವಾಗಿ ನೀವು ಒತ್ತರಿ ಮಿಕ್ಸ್ ಮಾಡ್ಕೋರಿ, ಏನೂ ಆಗಲ್ಲ. ಅದು ನಿಮ್ಮ ಮಸಾಲೆ ನೀಟಾಗಿ ಅದೇನಾಗುತ್ತೆ ಡ್ರೈ ಆಗ್ತಾ ಆಗ್ತಾ ನಾವು ಫ್ರೈ ಮಾಡ್ತಾ ಮಾಡ್ತಾ ಏನಾಗುತ್ತೆ ಡ್ರೈ ಆಗ್ತಾ ಬರುತ್ತೆ ನಮ್ಮ ಮಸಾಲೆ ಅನ್ನೋದು. ಫ್ಲೇಮನ್ನು ಮಾತ್ರ ಲೋನಲ್ಲೇ ಇಟ್ಕೊಳ್ಳಿ ಬಂಧುಗಳೇ, ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇವಾಗ ಮುಚ್ಚೋದು ಬೇಡ, ಹಾಗೆ ನಾವು ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೆ ಫ್ರೈ ಮಾಡ್ಕೋಬೇಕಂದ್ರೆ ಅದು ಸ್ವಲ್ಪ ಪುಡಿ ಪುಡಿ ಆಗಬೇಕು ನಮಗೆ. ಆ ಪುಡಿ ಪುಡಿ ಆಗೋವರೆಗೆ ನಾವು ಚೆನ್ನಾಗಿ ಡ್ರೈ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ಮುಚ್ಚಿಟ್ಟೇನು ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ಮಸಾಲ ಹಾಕಿದ ಮೇಲೆ ಮುಚ್ಚುವ ಅವಶ್ಯಕತೆ ಇಲ್ಲ ಬಂಧುಗಳೇ. ಇವಾಗ ನೋಡ್ರಿ ಎಷ್ಟು ಪುಡಿ ಪುಡಿ ಆಯ್ತಲ್ವಾ. ಈ ಪುಡಿ ಪುಡಿ ಆಗಲಿಕ್ಕೆ ನಮಗೆ ಒಂದು 4 ನಿಮಿಷ ತೊಗೊಳುತ್ತೆ ಬಂಧುಗಳು, ಬೇಗನೆ ಆಗುತ್ತೆ. ಆವಾಗ ಒಂದು 5 ನಿಮಿಷ, ಇವಾಗ ಒಂದು 5 ನಿಮಿಷ, ಒಂದು 10 ನಿಮಿಷದಲ್ಲಿ ನಮ್ಗೆ ಮಸಾಲೆ ಬೆಂಡೆಕಾಯಿ ರೆಡಿ ಆಗುತ್ತೆ ಬಂಧುಗಳೇ. ಸೂಪರ್ ಆಗಿರುವಂಥ ಬೆಂಡೆಕಾಯಿ ರೆಡಿ ಆಯಿತು. ಎಲ್ಲ ರೆಡಿ ಆದಮೇಲೆ ಗ್ಯಾಸ್ ಹಚ್ಚಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಡಿ ಬಂಧುಗಳೇ. ಪರ್ಫೆಕ್ಟ್ ಆಗಿರುವಂಥ ನಮ್ಮ ಮಸಾಲೆ ಎಲ್ಲನೂ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಪರ್ಫೆಕ್ಟ್ ಆಗಿರುವಂಥ ಮಸಾಲೆ ನಮ್ಮದು ಬೆಂಡಿ ರೆಡಿ ಆಯಿತು. ಇವಾಗ ಇನ್ನೊಂದು ರೆಸಿಪಿ ಮಾಡೋಣ ಬನ್ನಿ. ಈ ಸಿಂಪಲ್ ಆಗಿ ಮಾಡ್ತಿದ್ರು ಕೂಡ ಸೂಪರ್ ಆಗಿರುತ್ತೆ ಟೇಸ್ಟು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇದು ಕೂಡ ಸೇಮ್ ಪ್ರೊಸೀಜರು. ಗ್ಯಾಸನ್ನು ಹಚ್ಚಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ ನೋಡಿ ನಾನು 200-250 ಗ್ರಾಮ್ ಅಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಬಂಧುಗಳೇ. 2 ಸ್ಪೂನನ್ನು ಎಣ್ಣೆ ಹಾಕ್ಕೊಂಡೆ. ಹಾಗೆ ಒಂದಿಷ್ಟು ಬೆಳ್ಳುಳ್ಳಿ ಕರಿಬೇವನ್ನು ಹಾಕ್ಕೊಂಡು ನಾವು ತೊಗೊಂಡಿರುವಂಥ ಈ ಬೆಂಡೆಕಾಯನ್ನು ಹಾಕ್ಕೊಂಡ್ಬಿಟ್ಟು ಇದು ಸೇಮ್ ಪ್ರೊಸೀಜರ್ ಬಂಧುಗಳೇ. 100 ಗ್ರಾಮಿಗೆ 1 ಸ್ಪೂನ್ ಎಣ್ಣೆಯನ್ನು ಹಾಕೋಬೇಕು. ಹಾಗೆ ನಂತರ ನೋಡ್ರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ದೊಡ್ಡ ಗಾತ್ರದ 1 ಈರುಳ್ಳಿ ಆದರೆ ದೊಡ್ಡದಾದರೆ 1, ಚಿಕ್ಕ ಗಾತ್ರದ ಈರುಳ್ಳಿ ಆದರೆ 2 ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವಾ, ಆವಾಗ ಅದು ರುಚಿಗೆ ಅನುಸಾರ ಉಪ್ಪನ್ನು ಹಾಕ್ಕೊಂಡು ಒಂದು 3-4 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಇದರಲ್ಲಿ ಅರಿಶಿನ ಪುಡಿ ಹಾಗೆ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಬಂಧುಗಳೇ. ಇವಾಗ ಆಲ್ರೆಡಿ ನಾನು ಯಾವ ರೀತಿ ಫ್ರೈ ಮಾಡ್ಕೋಬೇಕಂತ ತೋರಿಸಿದಲ್ವ, ಹಾಗಾಗಿ ಈ ಸೆಕೆಂಡ್ನಲ್ಲಿ ಯಾವ ರೀತಿ ಫ್ರೈ ಮಾಡ್ಕೋಬೇಕಂತ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ. ನೀಟಾಗಿ ಚೆನ್ನಾಗಿ ಅದು ಯಾವ ಥರ ಫ್ರೈ ಮಾಡ್ಕೊಂಡ್ವಿ ಇದನ್ನು ಕೂಡ ಅದೇ ಥರನೇ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಯಿತು ನೋಡ್ರಿ. ನಮಗೆ ಸಿಂಪಲ್ಲಾಗಿ ಯಾವುದು ಮಸಾಲೆ ಇಲ್ಲ, ಏನೂ ಇಲ್ಲ, ಬರೀ ಉಪ್ಪು ಖಾರ ನಾವು ಅರಿಶಿಣದಿಂದ ಮಾಡಿರುವಂಥ ಈ ಬೆಂಡೆಕಾಯಿ ಫ್ರೈ ಸಖತ್ತಾಗಿರುತ್ತೆ ಬಂಧುಗಳೇ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಎರಡನ್ನೂ ಟೇಸ್ಟ್ ನೋಡಿ ಬಂಧುಗಳೇ, ಎರಡೂ ಸಖತ್ತಾಗಿರುತ್ತೆ. ನಮ್ಮ ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆಗೆ ಎಕ್ಸಲೆಂಟ್ ಆಗಿರುತ್ತೆ ಬಂಧುಗಳೇ. ಬೆಂಡೆಕಾಯಿ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಒಂದು ಸಾರಿ ಮಸಾಲದು ಮಾಡಿ ನೋಡಿ, ಹಾಗೇನು ಮಾಡಿ ನೋಡಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವಾಗ ಟೇಸ್ಟ್ ನೋಡಿಬಿಟ್ಟು ಹೇಗಿತ್ತು ಅಂತ ಹೇಳಿಬಿಡೋಣ. ಸೂಪರ್ ಆಗಿದೆ ಬಂಧುಗಳೇ. ನಮ್ಮ ಮಸಾಲೆ ಜೊತೆಗೆ ಆಹಾಹಾ ಏನು ರುಚಿ ಇದೆ ಬಂಧುಗಳೇ, ಸಖತ್ತಾಗಿದೆ. ಇವಾಗ ಇದನ್ನು ಸಿಂಪಲ್ ಆ್ಯಂಡ್ ಸೂಪರ್ ಟೇಸ್ಟ್ ಮಾಡಿಬಿಡೋಣ. ಇದಕ್ಕೆ ನೋಡ್ರಿ ನಾವು ಯಾವುದೇ ಮಸಾಲೆ ಹಾಕಿಲ್ಲ, ಏನು ಹಾಕಿಲ್ಲ, ಆದರೂ ಕೂಡ ಸಿಂಪಲಿ ಸೂಪರ್ ಆಗಿದೆ. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.